ಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 15ನೇ ಅಧ್ಯಾಯದಲ್ಲಿ ಇವತ್ತು 7ನೇ ಶ್ಲೋಕ. ಗಯಂ ನೃಪಂ ಕಪ್ರತಿಯಾತಿ ಕರ್ಮಭಿಃ ಯಜ್ವಾಭಿಮಾನಿ ಬಹುವಿಧರ್ಮಗೋಪ್ತಾ ಸದಾಗತಶ್ರೀಃ ಸದಸತ್ಪತಿಃ ಸತಾಂ ಸತ್ಸೇವಕೋನ್ಯೋ ಭಗವತ್ಕಲಾಮೃತೆ. ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಭರತನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ತಸ್ಯ ಇಮಾಂ ಗಾಥಾಂ ಪಾಂಡವೇಯ ಪುರಾವಿದಃ ಉಪಗಾಯಂತಿ ಅಂತ. ಪುರಾವಿದಃ ಅಂದ್ರೆ ಹಿಂದಿನವರು, ಪ್ರಾಚೀನ ಇತಿಹಾಸ ತಜ್ಞರು, ಹಿಂದಿನ ಇತಿಹಾಸವನ್ನ ತಿಳ್ಕೊಂಡಿರ್ತಕ್ಕಂತಹ ಜ್ಞಾನಿಗಳು ಉಪಗಾಯಂತಿ, ಈ ರೀತಿ ಅವನನ್ನ ಹೊಗಳ್ತಾರೆ. ತಸ್ಯ ಇಮಾಂ ಗಾಥಾಂ, ಅವನ ಗಾಥಾ ಹೀಗಿದೆ ಕೇಳು ಅಂತ ಶುಕಾಚಾರ್ಯರು ಪಾಂಡವೇಯ ಅಂತ ಸಂಬೋಧನೆ ಮಾಡಿದ್ದಾರೆ ಅವನಿಗೆ. ಯಾರಿಗೆ? ಪರೀಕ್ಷಿದ್ರಾಜನಿಗೆ. ಪಾಂಡವೇಯ ಅಂತಂದ್ರೆ ಪಾಂಡು ರಾಜನ ವಂಶದಲ್ಲಿ ಬಂದವನೇ, ಪಾಂಡವರ ಮೊಮ್ಮಗನಾಗಿರ್ತಕ್ಕಂತಹ ಪರೀಕ್ಷಿದ್ರಾಜ, ಕೇಳು ಅವನ ಬಗ್ಗೆ ಹೇಳ್ತೇನೆ ಅಂತ ಹೇಳಿ ಈ ಶ್ಲೋಕದಿಂದ ಆ ಭರತ ಚಕ್ರವರ್ತಿಯ ಮಹಿಮೆಗಳನ್ನ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬೇರೆ ರಾಜರು ಕೂಡ ಯಜ್ಞಯಾಗಗಳನ್ನು ಮಾಡ್ತಾರೆ, ಎಲ್ಲ ಕಡೆಯಲ್ಲಿ ಸನ್ಮಾನವನ್ನ ಸ್ವೀಕಾರ ಮಾಡ್ತಾರೆ. ಮಹಾಮಹಾ ಜ್ಞಾನಿಗಳಾದಂತಹ ರಾಜರುಗಳು ಕೂಡ ಬೇಕಾದಷ್ಟು ಜನ ಇದ್ದಾರೆ. ಧರ್ಮವನ್ನು ಕೂಡ ರಕ್ಷಣೆ ಮಾಡ್ತಾರೆ. ಆಮೇಲೆ ಬೇಕಾದಷ್ಟು ಸಂಪತ್ತು ಇರ್ತದೆ. ರಾಜರು ಅಂತಂದ ಮೇಲೆ ಎಲ್ಲ ರಾಜರಿಗೂ ಕೂಡ ಬೇಕಾದಷ್ಟು ಸಂಪತ್ತು ಇರ್ತದೆ.
ಸಜ್ಜನರ ಸಭೆಗಳಲ್ಲಿ ಅಧಿಪತಿಗಳೂ ಆಗಿರ್ತಾರೆ, ಸಜ್ಜನರನ್ನ ಸೇವೆನೂ ಮಾಡ್ತಾ ಇರ್ತಾರೆ. ಆದರೆ ಈ ಗಯ ಅನ್ನೋ ಮಹಾರಾಜ ಇದ್ದಾನಲ್ಲ, ಇವನಿಗೆ ಅವ್ರು ಯಾರು ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಸತ್ಸೇವಕೋ ಅನ್ಯೋ ಭಗವತ್ ಕಲಾಮೃತೆ ಅಂತ. ಭಗವತ್ ಕಲಾ, ಭಗವಂತನ ಅಂಶ ಸಂಭೂತರಾದಂತಹ ರಾಜರು ಯಾರಿದ್ದಾರಲ್ಲ, ಅವರಿಗೆ ಸಮಾನರು ಈ ಬೇರೆ ರಾಜರುಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೋ ಭಗವಂತನ ಅವತಾರಭೂತರಾದಂತಹ ರಾಜರು, ಅಥವಾ ಭಗವಂತನ ಅಂಶ ಸಂಭೂತರಾದಂತಹ ರಾಜರು ಏನಿದ್ದಾರೆ, ಅವರ ಸಾಲಿಗೆ ಸೇರ್ತಕ್ಕಂಥವನು ಈ ಗಯ ಅನ್ನೋ ಮಹಾರಾಜ. ಇಂತಹ ಗಯ ಅನ್ನೋ ಮಹಾರಾಜನಿಗೆ ಸಮಾನರಾಗಲಿಕ್ಕೆ ಈ ಉಳಿದ ರಾಜರುಗಳು ಸಾಧ್ಯ ಇಲ್ಲ. ಬೇರೆ ಯಾರು ಇವನ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ? ಕಹ ಅನ್ಯಃ, ಯಾರಿದ್ದಾರೆ ಅಂತ ಈ ರೀತಿ ಅವನ ಬಗ್ಗೆ ಹೇಳ್ತಾ ಇದ್ದಾರೆ. ಯಜ್ವಾಭಿಮಾನಿ ಬಹುವಿತ್ ಧರ್ಮಗೋಪ್ತ. ಯಜ್ವಾಭಿಮಾನಿ ಅಂತಂದ್ರೆ ಯಜ್ಞಗಳನ್ನ ಮಾಡ್ತಾ ಇರ್ತಾರೆ, ಮಹಾಜ್ಞಾನಿಗಳು ಆಗಿರ್ತಾರೆ. ಬಹುವಿತ್ ಧರ್ಮಗೋಪ್ತ ಅಂದ್ರೆ ಧರ್ಮರಕ್ಷಕರು ಆಗಿರ್ತಾರೆ. ಸದಾಗತ ಶ್ರೀಹಿ, ಯಾವಾಗಲೂ ಒಳ್ಳೆ ಸಂಪತ್ತು ಇರುತ್ತೆ ರಾಜರ ಹತ್ರ. ಸದಸಸ್ಪತಿ ಅಂದ್ರೆ ಸಜ್ಜನರ ಸಭೆಗಳಿಗೆಲ್ಲ ಒಳ್ಳೆ ಅಧಿಪತಿಗಳಾಗಿರ್ತಾರೆ. ಸತಾಂ ಸತ್ಸೇವಕ, ಸಜ್ಜನರ ಸೇವೆಯನ್ನು ಮಾಡ್ತಾ ಇರ್ತಾರೆ ಬೇಕಾದಷ್ಟು ಜನ. ಆದರೆ ಇಂತಹ ರಾಜನಿಗೆ ಗಯಂ ನೃಪಂ ಕಹ ಪ್ರತಿಯಾತಿ, ಈ ಗಯ ಅಂತನ್ನೋ ರಾಜನಿಗೆ ಅವ್ರು ಯಾರು ಸಮಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರಿಗಿಂತಲೂ ಹೆಚ್ಚಿನ ಒಂದು ಮಹಿಮೆ ಈ ಗಯ ಅನ್ನೋ ರಾಜನಲ್ಲಿ ಇದೆ. ಇವನಿಗೆ ಅವ್ರು ಯಾರು ಸಮಾನರಾಗೋದಿಲ್ಲ ಅಂತ. ಇಲ್ಲಿ ಯಾರೂ ಗಯನಿಗೆ ಸಮಾನರಾದಂತಹ ರಾಜರೇ ಇಲ್ಲ ಅಂತನ್ನೋ ರೀತಿಯಲ್ಲಿ ಶ್ಲೋಕ ಕಾಣಿಸ್ತಾ ಇದೆ ನಮಗೆ. ಮೇಲ್ನೋಟಕ್ಕೆ ಬೇರೆ ಎಲ್ಲ ರಾಜರು ಅಂತ ಒಟ್ಟಿಗೆ ತಗೊಂಡಂಗೆ ಕಾಣಿಸುತ್ತೆ. ಯಾವ ರಾಜರೂ ಇವನಿಗೆ ಸಮಾನ ಅಲ್ಲ ಅನ್ನೋ ರೀತಿ. ಆದರೆ ಗಯನಿಗೆ ಸಮಾನರಾದಂತಹ ರಾಜರು ಹಿಂದೆ ಬೇಕಾದಷ್ಟು ಜನ ಬಂದಿದ್ದಾರೆ. ಪ್ರಿಯವ್ರತ ರಾಜ, ಅವನ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಕರ್ಮಜ ದೇವತೆಗಳು ಬಹಳ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಗಯನಿಗೆ ಸಮಾನರಾದ ರಾಜರುಗಳೇ. ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಶ್ಲೋಕ ಹೇಳ್ತಾ ಇದೆ. ಆ ರೀತಿ ಅರ್ಥ ಅಲ್ಲ ಅದಕ್ಕೆ. ಯಾರು ಇವನಿಗೆ ಸಮಾನರಾದವರು ಇರಲೇ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಹಾಗೆ ತಿಳ್ಕೊಂಡ್ರೆ ನಮಗದು ಹಿಂದೆ ಪ್ರಿಯವ್ರತಾದಿಗಳ ಬಗ್ಗೆ ಹೇಳುವಾಗ ಬಂದಂತಹ ಮಾತಿಗೆ ವಿರೋಧ. ಇದರ ಬಗ್ಗೆ ಯಾರು ಬೇರೆ ವ್ಯಾಖ್ಯಾನಕಾರರು ಏನು ಹೇಳಲಿಲ್ಲ. ಇಲ್ಲಿ ಹೇಗಿದೆಯೋ ಅದನ್ನು ಹಾಗೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಆದರೆ ಮಧ್ವಾಚಾರ್ಯರು ಮಾತ್ರ ಈ ವಿಷಯದಲ್ಲಿ ನಿರ್ಣಯವನ್ನ ಕೊಟ್ಟಿದ್ದಾರೆ. ಪ್ರಿಯವ್ರತೋ ಗಯಶ್ಚೈವ ಕರ್ಮದೇವ ಸಮೋ ಗುಣೈಃ ಇತಿ ಷಾಡ್ಗುಣ್ಯೇ. ಷಾಡ್ಗುಣ್ಯ ಅಂತನ್ನೋ ಗ್ರಂಥದ ಈ ವಾಕ್ಯವನ್ನ ಆಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ಈ ಸಂದರ್ಭದಲ್ಲಿ. ಪ್ರಿಯವ್ರತ ಮತ್ತು ಉಳಿದ ಕರ್ಮಜ ದೇವತೆಗಳು ಏನಿದ್ದಾರೆ ಅವರಿಗೆ ಈ ಗಯ ಅಂತನ್ನೋನು ಗುಣದಿಂದ ಸಮಾನನಾಗಿದ್ದ ಅಂತ ಷಾಡ್ಗುಣ್ಯ ಗ್ರಂಥದಲ್ಲಿ ಹೇಳಿದ್ದಾರೆ. ಹಾಗಾಗಿ ಗಯನಿಗೆ ಸಮಾನರಾದ ರಾಜರೇ ಇಲ್ಲ ಅಂತಂದ್ರೆ ಅದಕ್ಕೇನು ಅರ್ಥ ಮಾಡ್ಕೊಳ್ಬೇಕು? ಗಯನಲ್ಲಿ ಭಗವಂತನ ವಿಶೇಷವಾದ ಒಂದು ಸನ್ನಿಧಾನ ಇದೆ, ಅಂಶ ಇದೆ. ಹಾಗಾಗಿ ಭಗವಂತನ ಅವತಾರರಾದ ರಾಜರು ಮತ್ತು ಭಗವಂತನ ಅಂಶಭೂತರಾದ ರಾಜರುಗಳೇನಿದ್ದಾರೆ, ಕರ್ಮಜ ದೇವತೆಗಳು, ಪ್ರಿಯವ್ರತ ಮೊದಲಾದಂತಹ ರಾಜರೇನಿದ್ದಾರಲ್ಲ, ಅವರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಈ ಗಯನಿಗೆ ಸಮಾನರಾದ ರಾಜರು ಇರಲಿಲ್ಲ ಅಂತ ಈ ರೀತಿ ಆ ಭಾಗವತದ ಶ್ಲೋಕಕ್ಕೆ ಅರ್ಥವನ್ನ ಇಟ್ಟುಕೊಳ್ಬೇಕು. ಈ ಒಂದು ನಿರ್ಣಯವನ್ನು ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಗಯಂ ನೃಪಂ ಕಪ್ರತಿಯಾತಿ ಕರ್ಮಭಿಃ ಯಜ್ವಾಭಿಮಾನಿ ಬಹುವಿಧರ್ಮ ಗೋಪ್ತಾ
ಸದಾಗತಶ್ರೀ ಸದಸಸ್ಪತಿಃ ಸತಾಂ ಸತ್ಸೇವಕೋऽನ್ಯೋ ಭಗವತ್ಕಲಾಮೃತೆ ಯಮಭ್ಯಷಿಂಚನ್ ಪರಯಾ ಮುದಾ ಸತೀಃ ಸತ್ಯಾಶಿಷೋ ದಕ್ಷಕನ್ಯಾಃ ಸರಿದ್ಭಿಃ ಯಸ್ಯ ಪ್ರಜಾನಾಂ ದುದುಹೇ ಧರಾಶಿಷೋ ಯಥೇಪ್ಸಿತಾ ವೈ ಗುಣವತ್ ಸ್ನುತೋಧಾಃ. ಈ ಗಯ ಎಷ್ಟು ಮಹಿಮೆ ಉಳ್ಳವನಾಗಿದ್ದ ಅಂತನ್ನೋದನ್ನ ಮುಂದುವರಿಸ್ತಾ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ಗಯನಿಗೆ ಬಹಳ ಸಂತೋಷದಿಂದ ಕಾಂತಿ, ಶ್ರೀ, ವಾಕ್, ಸ್ಮೃತಿ, ಮೇಧಾ, ಧೃತಿ, ಕ್ಷಮ ಮೊದಲಾದಂತಹ ದಕ್ಷ ಕನ್ಯೆಯರು, ದಕ್ಷಕನ್ಯಾಹ ಅಂತ ಹೇಳಿದ್ದಾರೆ. ದಕ್ಷನ ಕನ್ಯೆಯರು, ದಕ್ಷನ ಮಕ್ಕಳಿದ್ದಾರಲ್ಲ, ಆ ದಕ್ಷ ಕನ್ಯೆಯರು ಇವರೆಲ್ಲ ಮುದಾ ಸತೀಹಿ ಸತ್ಯಾಶಿಷೋ ದಕ್ಷಕನ್ಯಾಹ ಯಾರ್ಯಾರು ಅಂದ್ರೆ ಕಾಂತಿ, ಶ್ರೀ, ವಾಕ್, ಮೇಧಾ, ಧೃತಿ, ಕ್ಷಮ ಮೊದಲಾದವರು ಅಂತ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ. ದಕ್ಷಕನ್ಯಾಹ ಕೀರ್ತಿ, ಶ್ರೀರ್, ವಾಕ್, ಸ್ಮೃತಿ, ಮೇಧಾ, ಧೃತಿ, ಕ್ಷಮ ಇತ್ಯಾದ್ಯಾಹ ಇವರೆಲ್ಲ ನದಿ ನೀರನ್ನ ತಗೊಂಡು ಬಂದು ಆಶೀರ್ವಾದ ಪೂರ್ವಕವಾಗಿ ಇವನಿಗೆ ಅಭಿಷೇಕ ಮಾಡಿದ್ದಾರಂತೆ, ಗಯನಿಗೆ. ಅವರೇ ಸ್ವತಃ ದಕ್ಷ ಕನ್ಯೆಯರು ಉತ್ತಮವಾದ ನದಿ ತೀರ್ಥಗಳನ್ನು ತೆಗೆದುಕೊಂಡು ಬಂದು ಬಹಳ ಸಂತೋಷದಿಂದ ಆಶೀರ್ವಾದ ಪೂರ್ವಕವಾಗಿ ಸತ್ಯಾಶಿಷಃ ಸರಿದ್ವಿಹಿ ಆಶೀರ್ವಾದ ಪೂರ್ವಕವಾಗಿ ನದಿ ತೀರ್ಥದಿಂದ ಈ ಗಯನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಸಾಕ್ಷಾತ್ ಭೂದೇವಿ ಇದ್ದಾಳಲ್ಲ, ಅವಳೇನು ಮಾಡಿದ್ಲು, ಈ ಗಯನನ್ನ ಕರು ಅಂತ ತಿಳ್ಕೊಂಡು ಗೋರೂಪದಲ್ಲಿ ಅವಳು ಹಾಲನ್ನ ಸುರಿಸಿದ್ಲು. ಹಿಂದೆ ನಾವು ಪೃಥು ಮಹಾರಾಜನ ಚರಿತ್ರೆಯನ್ನ ನೋಡುವಾಗ ನೋಡಿದ್ದೇವೆ. ಅಲ್ಲಿ ಪೃಥು ಮಹಾರಾಜ ಎಲ್ಲರನ್ನೂ ನೀವು ಬೇಕಾದ್ದು ಕರ್ಕೊಳ್ರಿ ಅಂತ ಹೇಳಿದ. ಹಾಗೆ ಇಲ್ಲೂ ಕೂಡ ಭೂದೇವಿ ಸ್ವತಃ ತಾನೇ ಗಯನನ್ನೇ ಕರು ಅಂತ ತಿಳ್ಕೊಂಡು ಗೋರೂಪದಲ್ಲಿ ಭೂದೇವಿ ಎಲ್ಲ ರೀತಿಯಾದ ಸಂಪತ್ತನ್ನ ಸುರಿಸಿದ್ದಾಳೆ. ಎಲ್ಲಾ ರೀತಿಯಾದ ಸಂಪತ್ತು ಗಯನಿಗೆ ಬಂತು. ಆ ಗೋರೂಪಳಾದ ಭೂದೇವಿಯಿಂದ ಬಂದಿದೆ. ಗಯನನ್ನೇ ಕರು ಅಂತ ತಿಳ್ಕೊಂಡು, ಕರುವಿಗೆ ಹಸು ಎಷ್ಟು ಪ್ರೀತಿಯಿಂದ ಹಾಲುಣಿಸ್ತದೆ, ಆ ಥರ ಗಯನನ್ನೇ ಕರು ಅಂತ ಭಾವಿಸಿ ಗೋರೂಪದಲ್ಲಿರ್ತಕ್ಕಂತಹ ಭೂದೇವಿ ಹಾಲು ಸುರಿಸಿದ್ದಾಳೆ, ದುದುಹೆ. ಆದ್ರಿಂದ ಗಯನಿಗೆ ಬೇಕಾದಷ್ಟು ಸಂಪತ್ತು ಪ್ರಜೆಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಿಕ್ಕಿತ್ತು. ಪ್ರಜೆಗಳಿಗೆ ಅಭೀಷ್ಟವಾದಂತಹ ಎಲ್ಲಾ ಸಂಪತ್ತನ್ನು ಕೊಟ್ಟಿದ್ದಾಳೆ ಆ ಭೂದೇವಿ. ಯಮಭ್ಯಷಿಂಚನ್ ಪರಯಾ ಮುದಾ ಸತೀಃ ಸತ್ಯಾಶಿಷೋ ದಕ್ಷಕನ್ಯಾಃ ಸರಿದ್ಭಿಃ ಯಸ್ಯ ಪ್ರಜಾನಾಂ ದುದುಹೇ ಧರಾಶಿಷೋ ಯಥೇಪ್ಸಿತಾ ವೈ ಗುಣವತ್ ಸ್ನುತೋಧಾಃ. ದಕ್ಷಕನ್ಯಾಃ ಸರಿದ್ಭಿಃ ಸತ್ಯಾಶಿಷೋ ಯಮಭ್ಯಷಿಂಚನ್ ಪರಯಾ ಗುಣವತ್ ವೈ ಅಂತಿದೆ.
ಯಥೇಪ್ಸಿತಾ ವೈ ಗುಣವತ್ ಸ್ನುತೋದಾಹ ಅಂತ. ವಾ ಇತ್ಯನೇನ ಅತ್ರ ಆಗಮಾದಿ ಪ್ರಸಿದ್ಧಿಂ ದರ್ಶಯತಿ ಅಂತ ಯಾದವಾರ್ಯರು ಬರೆದಿದ್ದಾರೆ. ಇವರು ಕೂಡ ವಾ ಇತ್ಯನೇನ ಸಕಲ ಜಗದ್ವಶೀಕರಣ ಶಕ್ತಿ ಸಮುದ್ರ ಶ್ರೀ ಪುರುಷೋತ್ತಮ ಮಂತ್ರ ಸಿದ್ಧೋ ಗಯ ಇತಿ ಸೂಚ್ಯತೆ ಅಂತ. ವಾ ಅನ್ನೋದು ಎಲ್ಲಿದೆ ಅಲ್ಲಿ ಶ್ಲೋಕದಲ್ಲಿ? ವೈ ಅಂತ ಇದೆ. ವಾ ಅನ್ನೋದ್ರಿಂದ ಎಲ್ಲ ರೀತಿಯಾದ ಸಂಪತ್ತನ್ನು ಕೂಡ ಅವನು ಪಡ್ಕೊಂಡಿದ್ದ ಅನ್ನೋದು ಸೂಚನೆ ಸಿಗತ್ತೆ ಅಂತ ಬರೆದಿದ್ದಾರೆ. ವೈ ಅನ್ನೋದು ಅಂತ, ವೈ ಅನ್ನೋದನ್ನೇ ವಾ ಅಂತ. ಯಥೇಪ್ಸಿತಾ ವಾ ಗುಣವತ್ ಸ್ತುತೋಧಾಹ ಅಂತ ಇಟ್ಕೊಳ್ಬೇಕಿಲ್ಲ ಅಂದರೆ ವಾ ಅಂತ. ಯಮಭ್ಯಸಿಂಚನ್ ಪರಯಾ ಮುದಾ ಸತಿ ಸತ್ಯಾಶಿಶೋ ದಕ್ಷಕನ್ಯಾ ಸರದ್ಭಿಯಸ್ಯ ಪ್ರಜಾನಾಂ ದುದುಹೇ ಧರಾ ಆಶಿಶೋ ಯಥಾ ಈಪ್ಸಿತಾ ವೈ ಗುಣವತ್ ಸ್ನುತೋಧಾಹ. ವೈ ಅಂತ ಇದೆ, ಆ ವೈ ಅನ್ನೋದನ್ನೇ ವಾ ಅಂತ ಬರೆದಿದ್ದಾರೆ, ಹಾಗಿಟ್ಕೊಳ್ಳೋಣ. ವೈ ಇತ್ಯನೇನ, ಅದು ವಾ ಇತ್ಯನೇನ ಅಂತ ಆಗಿದೆ. ಆ ವೈ ಅನ್ನೋದು ನಮಗೆ ಅನೇಕ ಆಗಮಗಳ ಪ್ರಸಿದ್ಧಿಯನ್ನು ಕೂಡ ಸೂಚನೆ ಮಾಡ್ತದೆ ಅಂತ ಯಾದವಾರ್ಯರು ಬರೆದಿದ್ದಾರೆ. ಈ ವಿಷಯದಲ್ಲಿ ಆಗಮ ಪ್ರಮಾಣ ಇದೆ ಅಂತ. ಅಂದರೆ ಈ ಗಯನಿಗೆ ಈ ಎಲ್ಲ ದಕ್ಷಕನ್ಯೆಯರು ಬಂದು ಪಟ್ಟಾಭಿಷೇಕವನ್ನು ಮಾಡಿದ ವಿಷಯದಲ್ಲಿ ಪ್ರಮಾಣಗಳು ಇದ್ದಾವೆ ಅನ್ನೋದನ್ನ ಆ ವೈ ಅನ್ನೋ ಪದ ಸೂಚನೆ ಮಾಡ್ತದೆ ಅಂತ ಅರ್ಥ. ವಾಂಬ ಶಬ್ದಕ್ಕ ಇದು ಮತ್ತು ಅದು ಅಂತ ರೈಟ್. ಇಲ್ಲಿ ವೈ ಎಂಬುದು ಏನ್ ಸೂಚನೆ ಮಾಡ್ತಾ ಇದ್ದಾರೆ? ಅದೇ ಆಗಮಾದಿ ಪ್ರಸಿದ್ಧಿಯನ್ನ ಸೂಚನೆ ಮಾಡ್ತದೆ. ಪ್ರಸಿದ್ಧಿ ಎಂಬ ಶಬ್ದ ಅರ್ಥ ಬರ್ತದೆ ವೈ ವಾಂಬ. ಅಲ್ಲಲ್ಲ, ಅವ್ಯಯಗಳಿಗೆ ನಾನಾರ್ಥಗಳು. ಅವ್ಯಯಗಳನ್ನ ನಾವು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಅರ್ಥಗಳನ್ನ ಇಟ್ಟುಕೊಳ್ಬೇಕು. ಈ ಶಾಸ್ತ್ರಗಳಲ್ಲಿ ಬರ್ತಕ್ಕಂತಹ ಈ ರೀತಿಯಾದ ಪದಗಳು ವಾ, ಅಪಿ, ಚ ಅಥವಾ ಈ ರೀತಿಯಾದ ಅವ್ಯಯಗಳೇನಿದ್ದಾವೆ ಅವುಗಳಿಗೆ ಆ ಸಂದರ್ಭಕ್ಕೆ ತಕ್ಕಂತೆ ನೋಡಿಕೊಂಡು ಅರ್ಥ ಇಟ್ಟುಕೊಳ್ಬಹುದು. ಹಾಗಾಗಿ ಪ್ರಕೃತದಲ್ಲಿ ಪ್ರಸಿದ್ಧ ಅಂತ ಅರ್ಥ. ವೈ ಅನ್ನೋ ಶಬ್ದಕ್ಕೆ ಇಲ್ಲಿ ಪ್ರಸಿದ್ಧಿ ಅಂತ ಅನ್ನೋ ಅರ್ಥ ಬಂದಿದೆ. ಆಗಮಾದಿ ಪ್ರಸಿದ್ಧಿ, ಇದೆಲ್ಲ ಪ್ರಸಿದ್ಧವೇ ಆಗಿದೆ ಅಂತ ಹಾಗೆ ಗೊತ್ತೇ ಇದೆ. ವೇದಾದಿಗಳಲ್ಲಿ ಆಗಮಾದಿಗಳಲ್ಲಿ ಇದರ ಬಗ್ಗೆ ಪ್ರಮಾಣಗಳಿದ್ದಾವೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ, ಪ್ರಸಿದ್ಧವೇ ಆಗಿದೆ ಅನ್ನೋ ಅಭಿಪ್ರಾಯವನ್ನ ಆ ವೈ ಅನ್ನೋ ಶಬ್ದ ಸೂಚನೆ ಮಾಡ್ತದೆ. ಛಂದಾಂಸ್ಯ ಕಾಮಸ್ಯ ಚ ಯಸ್ಯ ಕಾಮಾನುದೂಹುರಾಜಃ ಹೃರಥೋ ಬಲಿಂ ನೃಪಾಃ ಪ್ರತ್ಯಾಹೃತಾಯುಧಿ ಧರ್ಮೇ ಚ ವಿಪ್ರಾಃ ಯಸ್ಯಾಶಿಷಃ ಷಷ್ಠಮಂಶಂ ಪ್ರಜಾಶ್ಚ. ಈ ಗಯನಿಗೆ ಯಾವುದೇ ರೀತಿಯಾದ ಫಲದ ಆಸೆನೂ ಕೂಡ ಇರಲಿಲ್ಲ. ಈಗ ರಾಜರುಗಳು ಏನಾದರೂ ಒಂದು ಅಪೇಕ್ಷೆ ಇಟ್ಟುಕೊಂಡು ಯಜ್ಞಯಾಗಗಳನ್ನು ಮಾಡ್ತಾರೆ. ಯಜ್ಞ ಮಾಡುವಾಗ ಆ ಕರ್ಮದ ದೇವತೆಗಳಿದ್ದಾರಲ್ಲ, ಯಾವ ಯಜ್ಞಗಳನ್ನು ಮಾಡ್ತೇವೋ ಆ ಯಜ್ಞದಲ್ಲಿ ಆಹುತಿಗಳನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ರಾಜರುಗಳು, ದೇವತೆಗಳು ಆ ರಾಜರಿಗೆ ಬಂದು ಅವರು ಇಷ್ಟಪಟ್ಟಂತಹ ಫಲಗಳನ್ನು ಕೊಟ್ಟು ಹೋಗ್ತಾರೆ. ಇದು ಎಲ್ಲ ರಾಜರು ಕೂಡ ಯಜ್ಞಯಾಗಗಳನ್ನು ಮಾಡುವಾಗ ನಡೀತಕ್ಕಂಥದ್ದೇ. ಆ ರಾಜರುಗಳು ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ಯಜ್ಞಯಾಗಗಳನ್ನು ಮಾಡಿರ್ತಾರೋ ಆ ಅಪೇಕ್ಷೆಗಳನ್ನ ಆ ಆಹುತಿ ಸ್ವೀಕಾರ ಮಾಡಿದ ದೇವತೆಗಳು ಬಂದು ಕೊಟ್ಟು ಹೋಗ್ತಾರೆ. ಆದರೆ ಈ ಗಯನಿಗೆ ಯಾವುದೇ ರೀತಿಯಾದ ಫಲದ ಆಸೆಯೂ ಇರಲಿಲ್ಲ. ಆದರೂ ಕೂಡ ವೇದೋಕ್ತವಾದ ಕರ್ಮಗಳು ಮಾಡ್ತಾ ಇದ್ನಲ್ಲ, ಆ ಎಲ್ಲ ಕರ್ಮಗಳು ಕೂಡ ಅವನಿಗೆ ಫಲವನ್ನು ಕೊಡ್ತಾ ಇತ್ತು. ಅಪೇಕ್ಷೆ ಇಲ್ಲದೇ ಇದ್ರೂ ಕೂಡ ಅವನಿಗೆ ಫಲ ತಾನಾಗೆ ಅವರು ಬಂದು ಕೊಟ್ಟು ಹೋಗ್ತಿದ್ರು ಎಲ್ಲ ದೇವತೆಗಳು. ವೇದೋಕ್ತವಾದ ಕರ್ಮಗಳು, ಅವನು ಮಾಡುವ ಎಲ್ಲಾ ಕರ್ಮಗಳು ಕೂಡ ಅವನಿಗೆ ಉತ್ತಮವಾದ ಫಲವನ್ನ ಕೊಡ್ತಾ ಇದ್ವು.
ಆಮೇಲೆ ರಾಜ ಇವನು ಅಂದ ಮೇಲೆ ಯುದ್ಧ ಅನ್ನೋದು ರಾಜರ ಒಂದು ಕರ್ತವ್ಯ. ಯುದ್ಧದಲ್ಲಿ ಬೇರೆ ರಾಜರುಗಳು ಸೋತಾಗ ಇವನಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಹೋಗ್ತಾ ಇದ್ರು. ಯುದ್ಧದಲ್ಲಿ ಸೋತಂತಹ ರಾಜರುಗಳು ಈ ಗಯನಿಗೆ ಅವರಾಗೆ ಕಪ್ಪವನ್ನು ಕೊಟ್ಟು ಹೋಗ್ತಿದ್ರು. ಆಮೇಲೆ ಋಷಿಮುನಿಗಳು ಎಲ್ಲರೂ ಕೂಡ ಇವನಿಗೆ ಒಳ್ಳೆ ಆಶೀರ್ವಾದವನ್ನ ಮಾಡ್ತಾ ಇದ್ರು. ಪ್ರಜೆಗಳು ಕೂಡ ತಾವು ಸಂಪಾದನೆ ಮಾಡಿದ ಆದಾಯದಲ್ಲಿ 1/6 ತಂದು ಇವನಿಗೆ ಟ್ಯಾಕ್ಸ್ ಅಂತ ಕರವನ್ನ ಕಟ್ಟಿ ಹೋಗ್ತಾ ಇದ್ರು. ಅವರಾಗೆ ಎಲ್ಲಾ ಪ್ರಜೆಗಳು ಕೂಡ ತಮ್ಮ ಸ್ವೇಚ್ಛೆಯಿಂದ ತಮ್ಮ ಸಂಪಾದನೆಯ 1/6 ರಾಜನಿಗೆ ಸಮರ್ಪಣೆ ಮಾಡ್ತಾ ಇದ್ರು. ಅದು ಕ್ರಮ. ಪ್ರಜೆಗಳು ತಮ್ಮ ಸಂಪಾದನೆಯ 1/6 ಅಂದ್ರೆ ನಾವು ಸಂಪಾದನೆ ಮಾಡಿದ ಹಣ ಏನಿದೆ ಅದರಲ್ಲಿ 6 ಭಾಗವನ್ನ ಮಾಡಿ ಆ 6ನೇ ಭಾಗದ 1 ಭಾಗವನ್ನ ರಾಜರಿಗೆ ಕೊಡಬೇಕು, ಟ್ಯಾಕ್ಸ್ ಕಟ್ಟಬೇಕು ಅಂತಿರೋದು ನಿಯಮ. ಯಸ್ಯಾಶಿಷಃ ಷಷ್ಠಮಂಶಂ ಪ್ರಜಾಶ್ಚ ಅಂತ. ವಿಪ್ರಾಹ ಯಸ್ಯಾಶಿಷಃ, ಋಷಿಮುನಿಗಳು ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾ ಇದ್ರು. ಪ್ರಜಾಶ್ಚ ಷಷ್ಠಂ ಅಂಶಂ, 6ನೇ ಅಂಶವನ್ನ ಕರವನ್ನಾಗಿ ಟ್ಯಾಕ್ಸ್ ಅನ್ನಾಗಿ ಕೊಟ್ಟು ಹೋಗ್ತಾ ಇದ್ರು ಅಂತ. ಈಗಲೂ ಇದೇ ನಿಯಮನ ಟ್ಯಾಕ್ಸ್? ಹಾಗೆಲ್ಲ ಇಲ್ಲ. ಇವತ್ತು ಒಂದು ಇದು ಟೈರ್ ಸಿಸ್ಟಮ್ ಹೇಳ್ತಾರೆ, ಅದು ಇಷ್ಟು ಅಂದ್ರೆ ಇಷ್ಟು ಟ್ಯಾಕ್ಸ್ ಅಂತ ತರ. ಅಲ್ಲ, ಅದೇ ಅದಕ್ಕೊಂದು ನಿಯಮ ಇರ್ಬೇಕಲ್ಲ. ಅದೇ ನಿಯಮ, ಅದೇ ನಿಯಮ. ಒಂದೊಂದಕ್ಕೆ ಬೇರೆ ಬೇರೆನಾ? ಹೌದು ಹೌದು. 100 ರೂಪಾಯಿ ನಿಮಗೆ ಬಂದಿಟ್ರೆ 1 to 20 ರೂಪಾಯಿ ಒಂದು ಟ್ಯಾಕ್ಸ್, 20 to 40 ರೂಪಾಯಿ ಒಂದು ಟ್ಯಾಕ್ಸ್, 40 to 100 ರೂಪಾಯಿ ಟ್ಯಾಕ್ಸ್, ಒಂದು ಮರಿ ಸ್ಲ್ಯಾಬ್ ಸಿಸ್ಟಮ್ ಆ ತರ. ಆದಾಯದ ಇದ್ರ ಮೇಲೆ ಒಂದು ಹಂತದವರೆಗೆ ಒಂದು 50 ರೂಪಾಯಿ ಇದೆ ಅಂದ್ರೆ ಅವನಿಗೆ ಟ್ಯಾಕ್ಸ್ ಇಲ್ಲವಾ? ಇಲ್ಲ, ಹಂಗಿಲ್ಲ. ಹೌದು, ಇದೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಅಲ್ಲಿ ನೋಡಿದ್ರೆ ಅಪ್ ಟು 7 lakhs ಒಂದು ಪ್ರತಿಯೊಬ್ಬರಿಗೂ ಒಂದು 1 ರೂಪಾಯಿ ಸಂಪಾದನೆ ಮಾಡೋನಿಗೂ ಕೂಡ ಟ್ಯಾಕ್ಸ್ ಇದೆಯಾ? ಇಲ್ಲ, ಅದೇ ಹೇಳ್ತೇನೆ. ಅಪ್ ಟು 7 lakhs ಒಂದು ಟ್ಯಾಕ್ಸ್ ಇಲ್ಲ. 7 lakhs ಮೇಲೆ ಸಂಪಾದನೆ ಟ್ಯಾಕ್ಸ್ ಅಂತ ತರ. ಹಾಗೆ ಅದರಲ್ಲೂ ಜಾಸ್ತಿ ಸಂಪಾದನೆ ಇರೋರು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು. ಹೌದು. 6ನೇ ಅಂಶನೇ ಅಂತ ನಿಯಮ ಇಲ್ಲ. ಹೌದು. ಬಟ್ ಅದು ಬಂದು ಸಾರಿ ನೀವೇ ಇಲ್ಲ, ಇಂಡಿಯಾಲಿ 2.5 lakhs ರೈಟ್. ಅಪ್ ಟು 7 lakhs ಬಂದು ನಿಮಗೆ 80cc ಬೆನಿಫಿಟ್ ಬರ್ತಿಲ್ಲವಾ? ಸೊ 2.5 lakhs ನಿಮಗೆ ಟ್ಯಾಕ್ಸ್ ಇಲ್ಲ. ಆಮೇಲೆ ಮತ್ತಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅಪ್ ಟು 7 lakhs ನಿಮಗೆ ಟ್ಯಾಕ್ಸ್ ಫ್ರೀ ಬರ್ತಾನೆ. ನಂಗೆ ಅದೇ ಇವತ್ತು ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಜನರಲಿ ಬಂದು ಆಲ್ ಓವರ್ ದಿ ವರ್ಲ್ಡ್ ಬಂದು ಒಂದು ಮಿನಿಮಮ್ ಇನ್ಕಮ್ ಇದೆ. ಆ ಮಿನಿಮಮ್ ಇನ್ಕಮ್ ಬಂದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ ಮೋಸ್ಟ್ ಆಫ್ ದಿ ಇದು ದೇಶದಲ್ಲಿ. ಅದನ್ನ ಮೇಲೆ ಸಂಪಾದಿಸಿದ್ರೆ ನಿಮಗೆ ಒಂದು ಅದು ಟ್ಯಾಕ್ಸ್ ಹೆಚ್ಚಾಗುತ್ತೆ. ಅಷ್ಟೇ ವಿಷಯ. ಷಷ್ಠಂ ಅಂಶಂ ಅಂತ ನಿಯಮ ಇರೋದು. ಇದು ನ್ಯಾಯದಿಂದ ಸಂಪಾದನೆ ಮಾಡಿದ ಹಣ ಏನಿದೆ ಅದರಲ್ಲಿ 6ನೇ ಅಂಶ ರಾಜರಿಗೆ ಸೇರಬೇಕಾದದ್ದು. ಬರೇ ಹಣ ಮಾತ್ರ ಅಲ್ಲ, ಪುಣ್ಯನೂ ಹಾಗೆ. ಪುಣ್ಯ ಷಡ್ಭಾಗಮಾದತ್ತೇ ನ್ಯಾಯೇನ ಪರಿಪಾಲಯನ್ ಅಂತ ಒಂದು ವಾಕ್ಯ ಇದೆ. ಅದನ್ನ ನಮಗೆ ವಿಜಯಧ್ವಜ ತೀರ್ಥರು ಆ ವಾಕ್ಯವನ್ನು ಸೂಚನೆ ಮಾಡಿದ್ದಾರೆ. ಇತ್ಯಾದಿ ಸ್ಮೃತೆ ಹೇ ಅಂತ ಸ್ಮೃತಿ ವಾಕ್ಯ. ಪುಣ್ಯ ಷಡ್ಭಾಗಮಾದತ್ತೇ ನ್ಯಾಯೇನ ಪರಿಪಾಲಯನ್. ಪುಣ್ಯದಲ್ಲಿ ಷಡ್ಭಾಗ, 6ನೇ ಭಾಗ. ಈಗ ನಾವು ಏನಾದರೂ ಪುಣ್ಯಕರ್ಮ ಮಾಡಿದ್ವಿ ಅಂದ್ರೆ ನಾವು ಮಾಡುವ ಪುಣ್ಯದಲ್ಲಿ 6ನೇ ಭಾಗ ಅದು ನಮ್ಮ ರಾಜರಿಗೆ ಹೋಗ್ತದೆ. ಯಾಕೆಂದ್ರೆ ನಾವು ಪುಣ್ಯ ಮಾಡ್ಲಿಕ್ಕೆ ಅವರು ಕಾರಣರಾಗಿರ್ತಾರೆ. ಹಾಗಾಗಿ ಪೃಥು ಮಹಾರಾಜ ಕೂಡ ನೋಡಿರ್ಲ ನಾವು, ರೈಟ್? ಯಾರ್ದು? ಪೃಥು ಮಹಾರಾಜನೇ. ಹೌದು, ಅಲ್ಲಿಯೂ ಕೂಡ ಹೀಗೆ 6ನೇ ಭಾಗ ಅಂತ ಬಂತ. ಒಂದು 6ನೇ ಬಂತು. ಹೌದು, 6ನೇ ಭಾಗ ಪುಣ್ಯ ಅವನಿಗೆ ಹೋಗುತ್ತೆ. ಪ್ರತಿಯೊಬ್ಬರೂ ಮಾಡುವ ಪುಣ್ಯದ 6ನೇ ಭಾಗ ರಾಜರಿಗೆ ಹೋಗ್ತದೆ. ಹಾಗೆ ಪಾಪವೂ ಹೋಗ್ತದೆ. ಪುಣ್ಯ ಮಾತ್ರ ಅಲ್ಲ, ಪ್ರಜೆಗಳು ಮಾಡುವ ಪಾಪದಲ್ಲಿಯೂ 6ನೇ ಭಾಗ ರಾಜನಿಗೆ ಹೋಗ್ಬೇಕಲ್ವಾ?
ಹಾಗಾಗಿ ಪ್ರಜೆಗಳು ಒಂದು ವೇಳೆ ಅಧಾರ್ಮಿಕರಾದರೆ ಅದರ ಪಾಲು ಕೂಡ ರಾಜನಿಗೆ ಇದೆ, ಧಾರ್ಮಿಕರಾದರೆ ಅದರ ಪಾಲು ಅವನಿಗಿದೆ. ಹಾಗಾಗಿ ಧರ್ಮದಿಂದ ಪ್ರಜೆಗಳನ್ನು ರಕ್ಷಣೆ ಮಾಡಿದರೆ ರಾಜನಿಗೆ ಹೆಚ್ಚು ಪುಣ್ಯ. ಛಂದಾಂಸ್ಯ ಕಾಮಸ್ಯ ಚ ಯಸ್ಯ ಕಾಮಾನುದೂಹುರಾಜಃ ಕ್ರುರಥೋ ಬಲಿಂ ನೃಪಾಃ ಪ್ರತ್ಯಾಹೃತಾ ಯುಧಿ ಧರ್ಮೇ ಚ ವಿಪ್ರಾಃ ಯಸ್ಯಾಶಿಷಃ ಷಷ್ಠಮಂಶಂ ಪ್ರಜಾಶ್ಚ. ಆಚಾರ್ಯ, ಒಂದು ಹಿಂದಿನ ಶ್ಲೋಕದಲ್ಲಿ ಒಂದು ಶ್ರುತೋಧಾಹ ಹಾಕಿದ್ದಾರೆ, ಬಟ್ ವ್ಯಾಖ್ಯಾನದಲ್ಲಿ ಒಂದು ಶ್ರುತ ಮೋಧೋ ಅಂತ ಹಾಕಿದ್ದಾರೆ. ಅದು ಅರ್ಥ ಆಗಿಲ್ಲ ಸರಿ ಆಚಾರ್ಯ. ಸ್ನುತ ಮೋಧ ಸ್ನುತೋಧಾಹ ಅಂತ ಗುಣವತ್ ಸ್ನುತೋಧಾಹ ಅಂತ ಇರೋದಲ್ಲಿ. ಅಂದ್ರೆ ಗುಣವತ್ ಅಂತಂದ್ರೆ ಕರುವಿನಂತೆ, ಗಯನನ್ನ ಕರು ಅಂತ ಭಾವಿಸಿ ಆ ಧರ ಅವಳು ಎಲ್ಲ ರೀತಿಯಾದ ಹಾಲನ್ನ ಸುರಿಸಿದ್ಲು ಅಂತ ಅರ್ಥ. ಓಕೆ, ಯಾಕಂದ್ರೆ ಸ್ನುತ ಮೋಧೋನ್ ಹಾಕಿದ್ದಾರೆ, ಅದಕ್ಕೆ ಅರ್ಥ ಆಗಿಲ್ಲ. ಅದು ಹಾಕಿಬಿಟ್ಟು ಪ್ರಕಾಶಿಕಾಲೆ ಬಂದು ಸ್ವಯಂ ಗುಣವತ್ವೇನ ಸ್ನುತ ಮೋಧೋ ಯಸ್ಯಾಹ ಸಾಧರ ಗಯಸ್ಯ ಪ್ರಜಾನಾಂ ಯಥೇಪ್ಸಿತಾಃ ಆಶಿಷಃ ಕಾಮಾನ್ ದುದುಹೇ ಪ್ರಪೂರಯಾಮಾಸ. ಸ್ನುತಂ ಓಧೋ ಸ್ನುತಂ ಓಧಃ ಯಸ್ಯಾಹ ಸ ಸ್ನುತೋಧಾಹ ಅಂತ. ಮೋಧ ಅಲ್ಲ ಅದು, ಸ್ನುತಂ ಓಧೋ ಯಸ್ಯಾಹ ಸ. ಅದು ಸ್ನುತೋಧ ಅನ್ನೋ ಶಬ್ದವನ್ನು ಬಿಡಿಸಿದ್ದಾರೆ. ಸ್ನುತಂ ಓಧೋ ಯಸ್ಯಾಹ ಸ ಸ್ನುತೋಧ ಅಂತ. ಸ್ನುತಂ ಓಧ, ಆವಾಗ ಸ್ನುತೋಧ ಅಂತ ಆಗತ್ತೆ. ಓದ ಅಂದ್ರೆ ಏನಂತ ಹೇಳಿದ್ರೆ, ಓದ ಕರಿಯೋದು ಅಂತ, ಹಾಲು ಕರಿಯೋದು. ಓಕೆ ಓಕೆ ಓಕೆ. ಸೊ ಬೇಸಿಕಲಿ ಓಕೆ. ಸೊ ಗಯ ಒಂದು ವತ್ಸ, ಪ್ರಜೆಗಳು ಬಂದು ಪ್ರಜೆಗಳಲ್ಲ, ಭೂದೇವಿಯೇ ಇವನನ್ನೇ ಗಯನನ್ನೇ ಕರು ಅಂತ ಭಾವಿಸಿ ಎಲ್ಲಾ ರೀತಿಯಾದ ಅಭೀಷ್ಟಗಳನ್ನ ಸುರಿಸಿದ್ಲು, ರಾಜನಿಗೆ ಕೊಟ್ಲು. ಓಹೋ, ಓಕೆ. ಸೊ ಗಯಸ್ಯ ಪ್ರಜಾನಾಂ ಯಥಾ ಈಪ್ಸಿತಃ ಆಶಿಷಃ ಕಾಮಾನ್. ಆಮೇಲೆ ಅದರಿಂದ ಎಲ್ಲ ಪ್ರಜೆಗಳಿಗೆ ಏನೇನ್ ಬೇಕೋ ಎಲ್ಲನೂ ಅವನ ಹತ್ರ ಇತ್ತು ಅಂತ. ಪ್ರಜೆಗಳಿಗೆ, ಇವನ ಆಳ್ವಿಕೆಯಲ್ಲಿರುವ ಪ್ರಜೆಗಳಿಗೆ ಏನೇನು ಬೇಕೋ ಆ ಎಲ್ಲಾ ರೀತಿಯಾದ ಸಂಪತ್ತನ್ನ ಭೂದೇವಿ ಇವನನ್ನೇ ಕರು ಅಂತ ಭಾವಿಸಿ ಎಲ್ಲವನ್ನೂ ಕೊಟ್ಲು. ಕರುವಿನ ಮೇಲಿನ ಪ್ರೀತಿಯಿಂದ ಆ ಆಕಳು ಹಾಲನ್ನ ಇಳಿಸುವಂತೆ ಇವನೇ ಕರು ಅಂತ ಭಾವಿಸಿ, ಗಯನನ್ನೇ ನನ್ನ ಕರು ಅಂತ ತಿಳ್ಕೊಂಡು ಎಲ್ಲಾ ರೀತಿ ಕರುವಿಗೆ ಬೇಕಾದಷ್ಟು ಹಾಲನ್ನ, ಒಂದು ಚೂರು ಇಟ್ಕೊಳ್ಳದೆ ಪೂರ್ತಿ ಹಾಲನ್ನ ಕೊಟ್ಟು ಬಿಡುತ್ತೆ ಆಕಳು. ಹಾಗೆ ಇವನಿಗೆ ಎಲ್ಲಾ ರೀತಿಯಾದ ಪ್ರೀತಿಯಿಂದ ಎಲ್ಲ ರೀತಿ ಸಂಪತ್ತನ್ನ ಉಣಿಸಿದ್ಲು. ಯಸ್ಯಾಧ್ವರೇ ಭಗವಾನ್ ಅಧ್ವರಾತ್ಮ ಮಘೋ ನಿಮಾದ್ಯುರುಸೋಮಪೀಠೆ ಶ್ರದ್ಧಾ ವಿಶುದ್ಧಾಚಲ ಭಕ್ತಿ ಯೋಗ ಸಮರ್ಪಿತೆ ಫಲಮಾಜಹಾರ. ಆಮೇಲೆ ಯಜ್ಞ ಮಾಡ್ತಿದ್ದ ಅಂತ ಹೇಳಿದ್ವಲ್ಲ ಹಿಂದೆ. ಯಜ್ಞ ಮಾಡುವಾಗ ಆ ಯಜ್ಞದಲ್ಲಿ ಆಹುತಿಗಳನ್ನ ಸ್ವೀಕಾರ ಮಾಡಿರ್ತಕ್ಕಂತಹ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ಎಲ್ಲ ದೇವತೆಗಳು ಕೂಡ ಬಹಳ ಸಂತೋಷದಿಂದ ಅನ್ನದಾನಾದಿ ಸಮಸ್ತ ಸಂಪತ್ತುಗಳನ್ನು ಕೂಡ ತಂದು ಕೊಡ್ತಾ ಇದ್ರು. ಯಜ್ಞದಲ್ಲಿ ಆಹುತಿಯನ್ನ ಸ್ವೀಕಾರ ಮಾಡಿದ ಆ ದೇವತೆಗಳು ನಾನಾ ರೀತಿಯಾದ ಫಲಗಳನ್ನ ಕೊಟ್ಟಿದ್ರು. ಅದರಿಂದ ಎಲ್ಲಾ ಜೀವಿಗಳು ಕೂಡ ತೃಪ್ತಿಯನ್ನ ಪಡೆದರು. ಎಲ್ಲ ಜೀವಿಗಳಿಗೂ ತೃಪ್ತಿಯಾಗಿತ್ತು. ದೇವತೆಗಳು ಕೊಟ್ಟ ಅನ್ನದಾನಾದಿಗಳಿಂದ ಅಲ್ಲ, ಈಗ
ದೇವತೆಗಳು ಯಜ್ಞದಲ್ಲಿ ಕೊಟ್ಟ ಆಹುತಿಗಳನ್ನು ಸ್ವೀಕಾರ ಮಾಡಿದರು. ಸಂತೋಷದಿಂದ ಎಲ್ಲಾ ದೇವತೆಗಳು ತೃಪ್ತಿಯನ್ನ ಹೊಂದಿದರು. ಇನ್ನು ಪ್ರಜೆಗಳು, ಎಲ್ಲಾ ಜೀವಿಗಳು ಅವರು ಅನ್ನದಾನದಿಂದ ಸಂತೋಷವನ್ನ ಪಡ್ಕೊಂಡ್ರು. ಯಜ್ಞ ಮಾಡುವಾಗ ಅನ್ನದಾನ ಅನ್ನೋದು ಬಹಳ ಪ್ರಧಾನವಾದದ್ದು. ಎಲ್ಲರಿಗೂ ಅನ್ನದಾನವನ್ನ ಮಾಡ್ತಾ ಇದ್ದ. ಅದರಿಂದ ಎಲ್ಲಾ ಜೀವಿಗಳು ಸಂತೋಷವನ್ನ, ತೃಪ್ತಿಯನ್ನ ಪಡ್ಕೊಂಡ್ರು. ಹೀಗೆ ಸಮಸ್ತ ಜೀವರಾಶಿಗಳಿಗೆ ತೃಪ್ತಿಯನ್ನ ಕೊಟ್ಟವನು ಈ ಗಯ. ಇದರಿಂದ ಅವನು ಮಾಡುವ ಯಜ್ಞವನ್ನ ಭಗವಂತ ಬಹಳ ಸಂತೋಷದಿಂದ, ಪ್ರೀತಿಯಿಂದ ಸ್ವೀಕಾರ ಮಾಡಿದ. ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಿದ ಇವನು. ಭಕ್ತಿಯೋಗದಿಂದ ಆ ಯಜ್ಞದ ಫಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ. ಶ್ರದ್ಧೆಯಿಂದ, ನಿರ್ಮಲವಾದಂತಹ ನಿಶ್ಚಲವಾದ ಭಕ್ತಿಯೋಗದಿಂದ. ಶ್ರದ್ಧಾ ವಿಶುದ್ಧಾಚಲ ಭಕ್ತಿಯೋಗ ಸಮರ್ಪಿತ ಇಜ್ಜಾ ಅಂತ. ಶ್ರದ್ಧಾ ವಿಶುದ್ಧಾಚಲ ಭಕ್ತಿಯೋಗದಿಂದ ಸಮರ್ಪಿತವಾದ ಇಜ್ಯ. ಶ್ರದ್ಧೆಯಿಂದ ಮತ್ತು ವಿಶುದ್ಧವಾದ, ನಿರ್ಮಲವಾದ ಭಕ್ತಿಯೋಗ, ಅಚಲವಾದ ಭಕ್ತಿಯೋಗ, ವಿಶುದ್ಧಾಚಲ ಭಕ್ತಿಯೋಗ ಅಂತ ಒಟ್ಟಿಗೆ. ಅದು ಅಲ್ಲಿ ಬಿಡಿಸಿದ್ದಾರೆ, ಹಾಗೆ ಬಿಡಿಸಬಾರ್ದು. ಶ್ರದ್ಧಾ ವಿಶುದ್ಧ ಚಲಭಕ್ತಿ ಯೋಗ ಅಂತ ಬಿಡಿಸಿಕೊಟ್ಟಿದ್ದಾರೆ. ಚಲಭಕ್ತಿ ಯೋಗ ಅಲ್ಲ, ಅಚಲ ಭಕ್ತಿ ಯೋಗ. ವಿಶುದ್ಧಾಚಲ ಭಕ್ತಿ ಯೋಗ ಅಂತ. ಶ್ರದ್ಧಾ ವಿಶುದ್ಧಾಚಲ ಅಂತ ಒಟ್ಟಿಗೆ. ಶ್ರದ್ಧಾ ಮತ್ತು ವಿಶುದ್ಧವಾದ ಅಚಲವಾದ ಭಕ್ತಿ. ಶ್ರದ್ಧೆಯಿಂದ ಕೂಡಿದ ವಿಶುದ್ಧವಾದ ಅಚಲವಾದ ಭಕ್ತಿ ಏನಿದೆ, ಆ ಭಕ್ತಿ ಯೋಗದಿಂದ ಸಮರ್ಪಿತವಾದಂತಹ ಯಜ್ಞದ ಫಲ. ಆ ರೀತಿ ಭಕ್ತಿಯೋಗದಿಂದ ಯಜ್ಞದ ಫಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದ. ಹಾಗಾಗಿ ಯಜ್ಞೇಶ್ವರನಾದ, ಯಜ್ಞಪತಿಯಾದ ಆ ಭಗವಂತ ಅದನ್ನ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ. ನಾವು ಯಜ್ಞವನ್ನ ಎಷ್ಟು ಭಕ್ತಿಯಿಂದ ಮಾಡ್ತೇವೋ ಅದಕ್ಕೆ ತಕ್ಕಂತೆ ಫಲ ಸಿಗತ್ತೆ. ಹಾಗಾಗಿ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ ಇವನು ದೇವತೆಗಳಿಗೆ ಆಹುತಿಗಳನ್ನು ಕೊಟ್ಟಿದ್ದರಿಂದ ದೇವೇಂದ್ರ ಮೊದಲಾದವರು, ಎಲ್ಲ ದೇವತೆಗಳು ಬಹಳ ಸಂತೋಷದಿಂದ ಅದನ್ನ ಸ್ವೀಕಾರ ಮಾಡಿದರು. ಇಲ್ಲಿ ಪ್ರಜೆಗಳು ಕೂಡ, ಎಲ್ಲ ಜೀವಿಗಳು ಅನ್ನದಾನಾದಿಗಳಿಂದ ಅವರು ಪ್ರೀತಿಯನ್ನ ಪಡ್ಕೊಂಡ್ರು. ಎಲ್ಲವನ್ನೂ ಭಗವಂತನಿಗೆ ಒಳ್ಳೆ ವಿಶುದ್ಧವಾದ ಅಚಲಭಕ್ತಿ ಯೋಗದಿಂದ ಸಮರ್ಪಣೆ ಮಾಡಿದ್ರಿಂದ ಭಗವಂತ ಅದನ್ನ ಸ್ವೀಕಾರ ಮಾಡಿ ಬಹಳ ಸಂತುಷ್ಟನಾದ. ಯಸ್ಯಾಧ್ವರೇ ಭಗವಾನಧ್ವರಾತ್ಮ ಮಘೋ ನಿಮಾದ್ಯತ್ಯುರುಸೋಮಪೀಠೆ ಶ್ರದ್ಧಾ ವಿಶುದ್ಧಾಚಲ ಭಕ್ತಿಯೋಗ ಸಮರ್ಪಿತೇಜ್ಯಾ ಫಲಮಾಜಹಾರ. ಯತ್ ಪ್ರೇಣನಾದ್ಬರ್ಹಿಷಿ ದೇವತಿರ್ಯಂ ಮನುಷ್ಯವೀರುತೃಣಮಾವಿರಿಂಚಾತ್ ಪ್ರಿಯೇತ ಸದ್ಯಸ್ಸ ಹಿ ವಿಶ್ವಜೀವಃ ಪ್ರೀತಸ್ವಯಂ ಪ್ರೀತಿಮಗಾದ್ಗಯಸ್ಯ. ಇವನು ಮಾಡುವ ಯಜ್ಞದಲ್ಲಿ ಎಲ್ಲರೂ ತೃಪ್ತಿಯನ್ನ ಪಡೆದರು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ತೃಪ್ತಿಯನ್ನ ಪಟ್ಟದ್ದರಿಂದ ಭಗವಂತ ತೃಪ್ತನಾಗ್ತಾನೆ. ಯಾಕೆ ಅಂದ್ರೆ ಸಹಿ ವಿಶ್ವಜೀವ, ಇಡೀ ಜಗತ್ತಿನ ಅಂತರ್ಯಾಮಿ ಆ ಭಗವಂತ. ಈ ಇಡೀ ಜಗತ್ತೇ ಅವನ ಅಧಿಷ್ಠಾನ. ಆ ಭಗವಂತನ ಅಧಿಷ್ಠಾನ ಈ ಜಗತ್ತು. ಹಾಗಾಗಿ ಈ ಜಗತ್ತಿನಲ್ಲಿ ಇರುವ ಬ್ರಹ್ಮದೇವರಿಂದ ಆರಂಭ ಮಾಡಿ ತಿರ್ಯಕ್ ಪ್ರಾಣಿಗಳು, ತೃಣಜೀವ ಪರ್ಯಂತರಾಗಿ ಎಲ್ಲರೂ ತೃಪ್ತಿ ಪಟ್ರೆ
ಭಗವಂತ ತೃಪ್ತನಾಗ್ತಾನೆ. ಯತ್ ಪ್ರೀಣನಾತ್ ಬರ್ಹಿಷಿ ದೇವ ತಿರ್ಯಂಗ್ ಮನುಷ್ಯ ವೀರು ತೃಣಂ ಆ ವಿರಿಂಚಾತ್. ಆ ವಿರಿಂಚಾತ್ ಅಂದ್ರೆ ವಿರಿಂಚನಿಂದ ಆರಂಭ ಮಾಡಿ, ಬ್ರಹ್ಮದೇವರಿಂದ ಆರಂಭ ಮಾಡಿ ತೃಣಪರ್ಯಂತ ಪ್ರತಿಯೊಬ್ಬ ಜೀವರಿಗೂ ಸಂತೋಷವನ್ನ ಪಡಿಸಿದ, ಅವರೆಲ್ಲರಿಗೂ ತೃಪ್ತಿಪಡಿಸಿದ. ಬ್ರಹ್ಮದೇವರನ್ನ ಹಿಡಿದು ಎಲ್ಲಾ ದೇವತೆಗಳು ಕೂಡ ಬಂದು ಯಜ್ಞದಲ್ಲಿ ಆಹುತಿಗಳನ್ನು ಸ್ವೀಕಾರ ಮಾಡಿದ್ರು. ಅವರಿಗೆಲ್ಲ ಯಜ್ಞದಲ್ಲಿ ಆಹುತಿ ಇತ್ತು. ಹಾಗೆ ಮನುಷ್ಯರಿಗೆ, ತಿರ್ಯಕ್ ಪ್ರಾಣಿಗಳಿಗೆ, ಆಮೇಲೆ ವೀರುತ್ತು ಅಂತಾರೆ, ಲತೆಗಳು, ಬಳ್ಳಿಗಳು ಮತ್ತು ತೃಣ, ಹುಲ್ಲು, ಅವು ಜೀವಿಗಳು, ಅವುಗಳಿಗೂ ಸಂತೋಷ ಪಡಿಸ್ತಾ ಇದ್ದ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯರು, ಪ್ರಾಣಿಗಳು, ತಿರ್ಯಕ್ ಪ್ರಾಣಿಗಳು, ಮತ್ತೆ ತರುಲತೆಗಳು ಮತ್ತು ಎಲ್ಲ ದೇವತೆಗಳು, ಬ್ರಹ್ಮನಿಂದ ಆರಂಭ ಮಾಡಿ ಎಲ್ಲ ದೇವತೆಗಳು, ಹೀಗೆ ಆವಿರಿಂಚಾತ್ ಬ್ರಹ್ಮದೇವರಿಂದ ಆರಂಭ ಮಾಡಿ ತೃಣಜೀವ ಪರ್ಯಂತವಾಗಿ ಎಲ್ಲಾ ಜೀವರನ್ನು ತೃಪ್ತಿಪಡಿಸಿದರೆ ಸದ್ಯ ಪ್ರಿಯೇತ ವಿಶ್ವಜೀವ ಇಡೀ ವಿಶ್ವದ ಅಂತರ್ಯಾಮಿಯಾದ ಆ ಭಗವಂತ ಪ್ರೀತನಾಗ್ತಾನೆ. ಯಾಕೆ? ಅವನು ಅಂತರ್ಯಾಮಿ, ಎಲ್ಲರ ಒಳಗೂ ಇರೋನವನೇ. ಹಾಗಾಗಿ ಇವರನ್ನೆಲ್ಲ ಸಂತೋಷ ಪಡಿಸೋದ್ರಿಂದ ಅವರು ಅಂತರ್ಯಾಮಿಯಾದ ಭಗವಂತ ತೃಪ್ತನಾಗ್ತಾನೆ. ಅವನನ್ನ ತೃಪ್ತಿಪಡಿಸಿದರೆ, ಈ ಎಲ್ಲ ಜೀವರಾಶಿಗಳನ್ನ ತೃಪ್ತಿಪಡಿಸಿದರೆ ಅದರಲ್ಲಿರುವ ಭಗವಂತ ತೃಪ್ತಿ ಪಡ್ತಾನೆ. ಮತ್ತೆ ಈ ಇಡೀ ಜಗತ್ತನ್ನ ತೃಪ್ತಿಪಡಿಸಿದ್ದಕ್ಕೆ ಫಲ ಆ ಜಗತ್ತಿನ ಅಂತರ್ಯಾಮಿಯಾದ ಭಗವಂತನ ತೃಪ್ತಿಯಿಂದಲೇ ಸಿಗೋದು. ಅವನು ಭಗವಂತ ತೃಪ್ತನಾದರೆ ಈ ಇಡೀ ಜಗತ್ತು ತೃಪ್ತಿಯಿಂದ ಇರುತ್ತೆ. ಪರಸ್ಪರ ಅವನ ಭಗವಂತನಿಗೆ ಸಂತೋಷ ಆಯಿತು, ಭಗವಂತನಿಗೆ ತೃಪ್ತಿ ಆಯಿತು ಅಂದ್ರೆ ಎಲ್ಲರಿಗೂ ತೃಪ್ತಿ ಆದ ಹಾಗೆ. ಇವರಿಗೆಲ್ಲ ತೃಪ್ತಿ ಪಡಿಸಿದ್ರೆ ಅದರಿಂದಲೇ ಭಗವಂತ ತೃಪ್ತನಾಗ್ತಾನೆ. ಭಗವಂತ ನೇರವಾಗಿ ಬಂದು ಅವನು ಏನು ತಗೊಂಡು ಹೋಗೋದಿಲ್ಲ. ಅವನಿಗೆ ತೃಪ್ತಿ ಆಗಬೇಕು, ಭಗವಂತನಿಗೆ ಸಂತೋಷ ಆಗಬೇಕು ಅಂದ್ರೆ ನಾವೇನ್ ಮಾಡಬೇಕು? ಬ್ರಹ್ಮ ಆವಿರಿಂಚಾತ್ ಬ್ರಹ್ಮದೇವರಿಂದ ಆರಂಭ ಮಾಡಿ ತೃಣಜೀವ ಪರ್ಯಂತವಾದ ಈ ಜಗತ್ತೇನಿದೆ, ಜಗತ್ತಿನಲ್ಲಿ ಎಲ್ಲರಿಗೂ ತೃಪ್ತಿಪಡಿಸ್ಬೇಕು. ಇವರೆಲ್ಲರಿಗೂ ತೃಪ್ತಿಪಡಿಸಿದ್ರೆ ಅದರ ಒಳಗೆ ಅಂತರ್ಯಾಮಿಯಾಗಿ ಇರುವ ಭಗವಂತ ತೃಪ್ತನಾಗ್ತಾನೆ. ಅವನೇ ಈ ಜಗತ್ತಿಗೆ ಅಧಿಷ್ಠಾನ, ಅವನೇ ಈ ಜಗತ್ತಿನ ಅಂತರ್ಯಾಮಿ. ಹಾಗಾಗಿ ಇವರೆಲ್ಲರೂ ತೃಪ್ತರಾದಾಗ ಅದರೊಳಗಿರುವ ಭಗವಂತ ತೃಪ್ತನಾಗೇ ಆಗ್ತಾನೆ. ಹಾಗಾಗಿ ಭಗವಂತನನ್ನ ತೃಪ್ತಿಪಡಿಸಿದರ ಫಲ ಇವರೆಲ್ಲರೂ ತೃಪ್ತಿ ಆಯಿತು ಅಂತ. ಭಗವಂತನಿಗೆ ತೃಪ್ತಿ ಆಯಿತು ಅಂದ್ರೆ ಇವರೆಲ್ಲರೂ ತೃಪ್ತರಾದರು ಅಂತ. ಹಾಗೆ ಪರಸ್ಪರವಾಗಿ ಇಟ್ಟುಕೊಳ್ಬೇಕು. ಅದರಿಂದ ಗಯನನ್ನ ಭಗವಂತ ಬಹಳ ಸಂತೋಷದಿಂದ ಆಶೀರ್ವಾದ ಮಾಡಿದ. ಬಹಳ ಸುಪ್ರೀತನಾದ ಗಯನ ಮೇಲೆ. ಸ್ವಯಂ ಪ್ರೀತಃ ಪ್ರೀತಿಮಗಾದ್ ಗಯಸ್ಯ. ಸ್ವಯಂ ಪ್ರೀತನಾದಂತಹ ಭಗವಂತ ಈ ಗಯನ ಮೇಲೆ ಒಳ್ಳೆ ಸುಪ್ರೀತನಾಗಿದ್ದ ಅಂತ. ಪ್ರೀತಿಂ ಅಗಾತ್ ಅಂತ ಇದೆ. ಸ್ವಭಾವತಃ ಪ್ರೀತನೇ ಭಗವಂತ, ಯಾವಾಗಲೂ ಸುಪ್ರೀತನೇ. ಇವನು ಮಾಡಿದ ಯಜ್ಞದಿಂದ ವಿಶೇಷವಾಗಿ ಪ್ರೀತಿಯನ್ನು ಹೊಂದಿದ ಅಂತ ಅರ್ಥ. ಗುರುಗಳೇ, ಈ ಅರ್ಥವೇ ಯತಿಗಳಿಗೆ ಅಷ್ಟೋದ ಕೊಡುವಾಗ ಬರ್ತಲ್ಲ. ಎಲ್ಲಿ ಯತಿಗಳು ಸ್ವೀಕಾರ ಮಾಡ್ತಾರೋ ಅನ್ನ ಆಹಾರಗಳನ್ನ, ಅಲ್ಲಿ ಪರಮಾತ್ಮ ತೃಪ್ತಿ ಆಗ್ತಾನ. ಪರಮಾತ್ಮ ತೃಪ್ತಿ ಆದ್ರೆ ಇಡೀ ಜಗತ್ ತೃಪ್ತಿ ಆಗತ್ತೆ ಎಂಬುದು. ಹೌದು. ನೀವು ಹೇಳೋದು ಯಾವ ಶ್ಲೋಕ? ಯಸ್ಯ ಯದಿಯಸ್ತೆ ಜಲಂ ದೀದ್ಯಾತ್.
ಅದೇ ನಮಗೆ ವೈಕ್ಷಂ ಜತ್ಯಾತ್ ಪುನರ್ಜಲಂ ತಜ್ಜಲಂ ಮೇರುಣಾತುಲ್ಯಂ ತಜ್ಜಲಂ ಸಾಗರೋಪಮಂ ಯತಿರ್ ಒಡಹುಟ್ಟು ಯಸ್ಯ ಸಮುದ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಜಗತ್ಪ್ರಿಯಂ. ಅಂತ. ಅದೇ ಅಂದ್ರೆ ಒಬ್ಬ ಯತಿಗಳಿಗೆ ಹಾ ನಾವು ಭೋಜನವನ್ನ ಹಾಕಿದ್ರೆ ಇಡೀ 3 ಜಗತ್ತಿಗೆ ತೃಪ್ತಿ ಆಗತ್ತೆ, 3 ಜಗತ್ತನ್ನೇ ತೃಪ್ತಿಪಡಿಸಿದ ಹಾಗೆ ಅಂತ ಅಲ್ಲಿ ಹಾ ಅದೇ ತತ್ರ ಭುಂಕ್ತೆ ಜಗತ್ರಯಂ. ಯತ್ ಪ್ರೇಣನಾತ್ ಬರ್ಹಿಷಿ ದೇವತಿರ್ಯಂ ಮನುಷ್ಯ ವೀರುತೃಣಮಾವಿರಿಂಚಾತ್ ಪ್ರೀಯೇತ ಸದ್ಯ ಸಹಿ ವಿಶ್ವಜೀವಃ ಪ್ರೀತ ಸ್ವಯಂ ಪ್ರೀತಿಮಗಾದ್ಗಯಸ್ಯ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ಒಂದು ಇದು ಲಾಸ್ಟ್ ಈ ಶ್ಲೋಕದಲ್ಲಿ ಒಂದು ಎಲ್ಲ ದೇವತಾ ಬ್ರಹ್ಮಾದಿ ಮೊದಲು ದೇವರು ಕಂಡು ತೃಣಜೀವರಕ್ಕೆ ಒಂದು ಅವರು ಸಂತೋಷ ಪಟ್ಟರೆ ತದಂತರ ಹರಿ ಸಂತೋಷ ಪಡ್ತಾನೆ. ಎರಡನೇ ಒಂದು ಭಗವಂತನ ಒಂದು ಪದಗಳಲ್ಲಿ ಯಸ್ಯ ಹರೇ ಪ್ರೀಣಾತ್ ಜಗತ್ ಪ್ರಿಯತೆ ಪ್ರಿಯತಂ ಸಾಧು. ಭಗವಂತನ ಒಂದು ತೃಪ್ತಿ ಪಡೆದರೆ ಮಿಕ್ಕವರೆಲ್ಲರೂ ಒಂದು ಪ್ರಾಣ ಸಂತೋಷ ಪಡ್ತಾರೆ ಅಂತ ಹೇಳಿದರೆ ಅದು ಹೇಗ ಯಾಕಂದ್ರೆ ಭಗವಂತ ತೃಪ್ತಿ ಆದ್ರೆ ಎಲ್ಲ ತೃಪ್ತಿ ಆದ್ರೆ ಅಂತದರ ಲೋಕದಲ್ಲಿ ಇಲ್ಲ ಅಲ್ವಾ? ಅದು ನಮ್ಗೆ ಗೊತ್ತಾಗಬೇಕಲ್ಲ, ಭಗವಂತ ಪ್ರೀತನಾದ ಅಂತ ಅನ್ನೋದು ಗೊತ್ತಾಗೋದೇ ಇವರಿಗೆಲ್ರಿಗೂ ಪ್ರೀತಿ ಆದಾಗ, ಇವರೊಳಗಂತರ್ಯಾಮಿ ಆದ್ರಿಂದ ಹಾಗೆ ಅರ್ಥ. ಅದಕ್ಕೆ ಭಗವಂತ ಪ್ರೀತನಾದರೆ ಇವರೆಲ್ರಿಗೂ ಪ್ರೀತಿ ಆಗತ್ತೆ. ಅಂದ್ರೆ ಭಗವಂತನಿಗೆ ಸಂತೋಷವಾಗುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು, ಆವಾಗ ಇವರೆಲ್ಲರಿಗೂ ಪ್ರೀತಿ ಆಯಿತು ಅಂತ. ಪ್ರೀತಿ ಆಗತ್ತೆ ಅಂದ್ರೆ ಹಾಗೆ ಅರ್ಥ. ಯಾವುದೇ ಕರ್ಮ ಮಾಡಿದರೂ ಕೂಡ ಶಾಸ್ತ್ರೋಕ್ತ ರೀತಿಯಲ್ಲಿ ಭಗವಂತನ ಆಜ್ಞಾನುಸಾರವಾಗಿ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ. ಅಲ್ಲಿ ಇರೋದು ಹಾಗೆ, ಎಲ್ಲ ಜೀವಗಳನ್ನು ತೃಪ್ತಿಪಡಿಸಿದರೆ ಅದರೊಳಗಿರೋ ಭಗವಂತ ತೃಪ್ತನಾಗ್ತಾನೆ. ಸ್ವಲ್ಪ ಇದು ಓಕೆ. ಅಂದ್ರೆ ನೀವು ಭಗವಂತನನ್ನ ಈಗಿನ ಕಾಲದ ಜನರನ್ನ ತೃಪ್ತಿಪಡಿಸೋದು, ತೃಪ್ತಿ ಆಗಬೇಕು ಅಂತಾದ್ರೆ ಅದು ಅಶಾಸ್ತ್ರೀಯವಾಗಿ ಮಾಡಿದ್ರೇನೆ ತೃಪ್ತಿ ಆಗತ್ತೆ ಅಂತೀರಾ? ಭಗವಂತನಿಗೆ ಪ್ರೀತಿ ಆಗೋದಿಲ್ಲ, ಭಗವಂತನಿಗೆ ಪ್ರೀತಿ ಆಗಿರೋದಿಲ್ಲ ಅಂತನಾ? ಇಲ್ಲ, ಆಗಿಲ್ಲ. ಭಗವಂತನನ್ನ ಪ್ರೀತಿ ಪಡಿಸೋದು ಅಂದ್ರೇನು? ಸಜ್ಜನರ ಒಂದು ಪ್ರೀತಿ ಮಾಡಿದರೆ ಭಗವಂತ ಪ್ರೀತಿ ಆಗ್ತಾನೆ. ಮತ್ತಿನ್ನೇನು? ಭಗವಂತನಿಗೆ ಭಗವಂತ ಪ್ರೀತನಾದ್ರೆ ಉಳಿದವರಿಗೆಲ್ಲ ಪ್ರೀತಿ ಆಗತ್ತೆ ಅನ್ನೋದು ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ? ಅದು ಅನುಭವಕ್ಕೆ ಬರಬಾರದು ಅಂತ ಆದ್ರೆ ಏನಾಗಬೇಕು ಗೊತ್ತಾ? ಇವರಿಗೆ ಎಲ್ಲಾ ಜೀವಿಗಳಿಗೆ ತೃಪ್ತಿ ಆಗದೇ ಇದ್ರೂ ಕೂಡ ಭಗವಂತನಿಗೆ ಪ್ರೀತಿ ಆಗಿದೆ ಅಂತ ಆಗಬೇಕು. ಭಗವಂತನಿಗೆ ಪ್ರೀತಿ ಪಡಿಸ್ಬೇಕು ಅಂತ ನಾವು ಮಾಡೋದು, ಉಳಿದವರಿಗೆ ಅದು ಪ್ರೀತಿ ಆಗಿರಬಾರ್ದು ಅಂಥದ್ದು ಏನಾದ್ರು ಇದೆಯಾ? ಅವಾಗ ನಿಮ್ಮ ಪ್ರಶ್ನೆಗೆ ಅರ್ಥ ಬರುತ್ತೆ. ಭಗವಂತ ಪ್ರೀತನಾದರೂ ಕೂಡ ಉಳಿದವರಿಗೆಲ್ಲ ಪ್ರೀತಿ ಆಗತ್ತೆ ಅನ್ನೋದು ಹೇಗ್ ಕೂಡತ್ತೆ ಅಂತ ನಿಮ್ಮ ಪ್ರಶ್ನೆಗೆ ಅಲ್ವಾ? ಆ ಪ್ರಶ್ನೆ ಸರಿ ಆಗಬೇಕಾಗಿದ್ರೆ ಏನಾಗಬೇಕು? ಭಗವಂತನನ್ನ ತೃಪ್ತಿ ಪಡಿಸ್ಲಿಕ್ಕೆ ಅಂತ ನಾವು ಏನು ಕರ್ಮ ಮಾಡಿರ್ತೇವೆ ಆ ಎಲ್ಲ ಕರ್ಮಗಳಿಂದ ಭಗವಂತ ತೃಪ್ತನಾಗಿರ್ತಾನೆ, ಆದ್ರೆ ಇವರಿಗೆ ತೃಪ್ತಿ ಆಗಿರೋದಿಲ್ಲ ಅಂತ ಆಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಈ ಜನಗಳಿಗೆ ತೃಪ್ತಿ ಪಡಿಸ್ಬೇಕು ಅಂದ್ರೆ ನಾವು ಅಶಾಸ್ತ್ರೀಯವಾಗಿಯೇ ಮಾಡಬೇಕಾಗತ್ತೆ. ಅಶಾಸ್ತ್ರೀಯವಾಗಿ ಮಾಡಿದ್ರೆ ಭಗವಂತನಿಗೆ ತೃಪ್ತಿ ಆಗೋದಿಲ್ಲ. ಭಗವಂತನಿಗೆ ತೃಪ್ತಿ ಆಗಬೇಕು ಅಂತ ನಾವು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾಡಿದ್ರೆ ಇವರಿಗೆ ತೃಪ್ತಿ ಆಗಿಲ್ಲ ಅಂತ ಆಗಬೇಕು. ಆವಾಗ ನಿಮ್ಮ ಪ್ರಶ್ನೆಗೆ ಅರ್ಥ ಬರುತ್ತೆ. ಹಾಗಿದೆ ಕೆಲವು. ಈಗ ನೋಡಿ, ಜನಗಳಿಗೆ ಗೊತ್ತಿಲ್ಲ. ಹಾಗಾಗಿ ಈಗ ಏನಾಗಿದೆ ಅಂದ್ರೆ, ನಮ್ಮ ಕೆಲವು ಕಡೆಗೆ ನಾವು ಹೋದಾಗ ಅನುಭವ ಆಗಿದೆ, ನಮ್ದು ಪೂಜೆ ಎಲ್ಲ ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಾ ಇರ್ತಾರ ಅವರು. ನಮ್ದು ಆದ್ಮೇಲೆ ಅವರು ಪಾರ್ಟಿ ಮಾಡಬೇಕಾಗಿರತ್ತೆ. ಅವ್ರಿಗೆ ಆ ಪಾರ್ಟಿ ಮಾಡೋದ್ರಿಂದಲೇ ಸಂತೋಷ. ನಮ್ಮ ಈ ದೇವರ ಪೂಜೆ ಭಕ್ತಿಯಿಂದ ನಾವು ಮಾಡುವಂತಹ ಶಾಸ್ತ್ರೋಕ್ತ ವಿಧಿವಿಧಾನಗಳು ಅವ್ರಿಗೆ ಇಷ್ಟ ಇಲ್ಲ. ನೀವು ಬೇಗ ಮುಗಿಸ್ರಿ, ನಮಗೆ ಟೈಮ್ ಆಗತ್ತೆ, ನಾವು ಮುಂದೆ ಕೆಲಸ ಇದೆ ನಮಗೆ, ಯಾಕೆಂದ್ರೆ ನಮ್ದು ಆದ್ಮೇಲೆ ಮಾಡಬೇಕು ಅನ್ನೋದು ಒಂದು ಇಟ್ಕೊಂಡಿರ್ತಾರೆ. ಅದರಿಂದ ನಮ್ದೆಲ್ಲ ಮುಗಿದ ಮೇಲೆ ಆಮೇಲೆ ಅವರು ಸಂತೋಷವಾಗಿ ಅಶಾಸ್ತ್ರೀಯವಾಗಿ ಎಂಜಾಯ್ ಮಾಡ್ತಾರೆ. ಅದರಿಂದ ಅವ್ರಿಗೆ ತೃಪ್ತಿ.
ಭಗವಂತನನ್ನು ತೃಪ್ತಿಪಡಿಸಿದ್ರಿಂದ ಅವರಿಗೆ ತೃಪ್ತಿ ಆಗಿರೋದಿಲ್ಲ. ಇನ್ನೊಂದು ಮುಡಿಸ್ಬಿಟ್ರಾ ಪ್ರಕಾಶ್? ಹೌದೌದು. ಕೇಳಿ. ಓಕೆ, ಈ ಶ್ಲೋಕದಲ್ಲಿ 8 ದಕ್ಷ ಕನ್ಯಾ ಬಂದು ಕೀರ್ತಿ, ಶ್ರೀಹಿ, ವಾಕ್, ಸ್ಮೃತಿ, ಮೇಧ, ಧೃತಿ, ಕ್ಷಮಾವ 7 ಬಂದ್ರ 8 ಬಂದ್ರು. ಮೊದಲು ಯಾವುದು? ಕೀರ್ತಿ, ಶ್ರೀಹಿ, ವಾಕ್, ಸ್ಮೃತಿ, ಮೇಧ, ಧೃತಿ 7 ಜನ. ಕ್ಷಮ ಅಂತ ನೋಡು. ಮೊತ್ತ 7 ಜನ, ರೈಟ್? ಸೊ ಪ್ರಸೂತಿ, ದಕ್ಷನೋಡ ಹೆಂಡತಿ ಪ್ರಸೂತಿತ ಅಲ್ವಾ? ನಮ್ಮ ಸ್ವಯಂಭೂ ಮನೆಯೋಡ ಮೊದಲ ತನ ಮದಿ ಮಾಡಿಕಿದ್ದ ನಾವು ಅಲ್ವಾ? ಕರೆಕ್ಟ್, ಅದು ರೈಟಾ? ದಕ್ಷನ ಮಕ್ಕಳು ಅವರು 3 ಜನ, ರೈಟ್. ದಕ್ಷಿಣ ಹೆಂಡತಿ ಪ್ರಸೂತಿ ಇಲ್ವಾ? ದಕ್ಷನ ಹೆಂಡತಿ ಪ್ರಸೂತಿ. ಕರೆಕ್ಟ್. ಸೊ ದಕ್ಷಿಣಿಯ ಬಂದು ಈ 7 ಮಕ್ಕಳು, ಈ 7 ಹೆಣ್ಣುಗಳು ಬಂದು ಕಾಯಣೆ ಇದು ಮಾಡಿರು. ಹಂಗಂದ್ರ ಯಾವ ಉದ್ದೇಶ ಅದು ಬಂದು ಅಟ್ ರಾಜ ಬಂದು ಅಟ್ ಚಂದ ಪರಿಪಾಲನೆ ಮಾಡ್ತಾಣ ಒಂದು ಉದ್ದೇಶದಲ್ಲಿ ಬಂದು ಅವರಿಗೆ ಬಂದು ಆಶೀರ್ವಾದ ಮಾಡಿದರು. ಆಶೀರ್ವಾದ ಪೂರ್ವಕವಾಗಿ ಗಯನಿಗೆ ಪಟ್ಟಾಭಿಷೇಕವನ್ನ ಸ್ವತಃ ದಕ್ಷ ಕನ್ಯೆಯರೇ ಬಂದು ಮಾಡಿದರು ಅಂತ ಅದು ಬೇರೆ ಪುರಾಣಗಳಲ್ಲಿದೆ. ಅದನ್ನ ಇಲ್ಲಿ ಹೇಳಿದ್ದಾರೆ. ಅದು ಪ್ರಸಿದ್ಧವಾದದ್ದು. ಇವನಿಗೆ ಪಟ್ಟಾಭಿಷೇಕ ಮಾಡುವಾಗ ಸ್ವತಃ ದಕ್ಷ ಕನ್ಯೆಯರು ಗಂಗಾದಿ ತೀರ್ಥಗಳನ್ನ ತಗೊಂಡು ಬಂದು ಅವರೇ ಅಭಿಷೇಕ ಮಾಡಿದ್ರು ಅನ್ನೋದು ಪ್ರಸಿದ್ಧ. ಓಕೆ, ಇದು ನಾವು ಇದರಲ್ಲಿ 3ನೇ ಅಧ್ಯಾಯ ನೋಡೋಂತಲ್ಲ 7 ಹೆಸರು ಎಲ್ಲ ಅನ್ಸನದ. ಪ್ರಸೂತಿಯು ದಕ್ಷಿಣಿಯು ಬಂದು ಮದುವೆ ನಡೀತು ಅದು ನೋಡಿರು ನಾವು. ಬಟ್ ಅದರಲ್ಲಿ ಇವರ ಭರ್ತಿಯ ಹೆಣ್ಣು ಅವರಿಗೆ ಯಾರ್ಯಾರು ಅಂತನ ಹೇಳಿದಾರಲ್ಲ ಅಲ್ಲಿ ಹೇಳಿದಾರೆಯಾ? ಹೇಳಿದ್ದಾರೆ ಯಾರ್ಯಾರು ಮಕ್ಕಳು, ಎಷ್ಟು ಜನ ಮಕ್ಕಳು ಅನ್ನೋದನ್ನ ಹೇಳಿದ್ದಾರೆ ಅಲ್ಲಿ. ಪ್ರಸೂತಿಯ ಮಕ್ಕಳು ಯಾರು? ದಕ್ಷಿಣಿಗೆ ಬಹಳ ಜನ ಬೇರೆ ಬೇರೆ ಹೆಂಡತಿಯರೆಲ್ಲ ಇದ್ರು. ಅವರಲ್ಲಿ ಯಾರ್ಯಾರ ಮಕ್ಕಳು ಆಗಿ ಹುಟ್ಟಿದ್ರು ಅನ್ನೋದು ಅಲ್ಲಿ ವಿವರಣೆ ಬಂದಿದೆ. ಪ್ರಸೂತಿ ದಕ್ಷಿಣಿಗೆ ಬಂದು ಅಲ್ಲಿಂದ ಒಂದು ಧರ್ಮರಾಜನಿಗೆ ಕೊಡ್ತಾಣ 13 ಮಕ್ಕಳನ್ನ ಕೊಡ್ತಾನಲ್ವಾ? ಅಂತ ಅದೆಲ್ಲ ಬಂದಿದೆ. ಯಾರ್ಯಾರಿಗೆ ತನ್ನ ಎಷ್ಟೆಷ್ಟು ಮಕ್ಕಳನ್ನ ಯಾರ್ಯಾರಿಗೆ ಮದುವೆ ಮಾಡಿ ಕೊಟ್ಟ ಅನ್ನೋ ವಿಷಯ 3ನೇ ಸ್ಕಂದದಲ್ಲಿ ಬಂದಿದೆ. ತೃತೀಯ ಸ್ಕಂದದಲ್ಲಿ ಮೂರ್ತಿ ದೇವಿಲಿಂದ ಬಂದು ನಮ್ಮ ಇವರು ಹುಟ್ಟಿದ್ದಾರೆ, ರೈಟ್? ಭಗವಂತ ಹುಟ್ಟಿದಾರೆ, ನಾರಾಯಣ. ಆಮೇಲೆ ಇವನು ನಾರಾಯಣ ಬಂದು ಹುಟ್ಟಿದಾರಲ್ಲ ಮೂರ್ತಿ ದೇವಿ, ಕೃಷ್ಣ ಮತ್ತು 4 ಜನ. ಸೊ ಅಲ್ಲಿ 13 ಹೆಣ್ಣಲ್ಲಿ ಇಲ್ಲಿ 7 ಹೆಣ್ಣದ ಹೇಳಿದಾರಲ್ಲವಾ? ಸೊ ಇಲ್ಲಿ 7 ಜನ ಹೇಳಿದ್ದಾರೆ. ಅಲ್ಲಿ ಬಂದು ಶ್ರದ್ಧಾ ಮೈತ್ರಿ ಬರೆದಿಟ್ಟಿದ್ದಾರೆ. ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ಸ್ಮೃತಿ, ಸೃಷ್ಟಿ, ಕ್ರಿಯಾ, ಅನ್ನತಿ, ಬುದ್ಧಿ, ಮೇಧ, ತಿತಿಕ್ಷಾ, ಶ್ರೀಹಿ, ಮೂರ್ತಿ. ಸೊ ಅಲ್ಲಿ 13 ಇದು ಇದೆ ಬರುತ್ತೆ ನಿಮಗೆ. ಆ 13ರಲ್ಲಿ 7 ಬಂತ? ಶ್ರದ್ಧಾವೇ ಇಲ್ಲವೇ ಇಲ್ಲಿ? ಅಲ್ಲಿ ಬಂದು ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ ಆ ಹೆಸರು ಇದಕ್ಕೂ ಸಂಬಂಧವೇ ಇಲ್ಲ ನಿಮಗೆ. ಸ್ಮೃತಿ, ಸೃಷ್ಟಿ, ಕ್ರಿಯಾ, ರೈಟ್? ಉನ್ನತಿ, ಬುದ್ಧಿ, ಮೇಧ, ಕಾಂತಿ ಅಂತ ಬರೀತಾರೆ ಮತ್ತು ಕೀರ್ತಿ ಅಂತ ಕೂಡ ಬರೀತಾರೆ. ಇವರು ವಿಜಯಧ್ವಜ ತೀರ್ಥರು ಕೀರ್ತಿ ಅಂತ ಬರೆದಿದ್ದಾರೆ, ಯಾದವಾರ್ಯರು ಕಾಂತಿ ಅಂತ ಬರೆದಿದ್ದಾರೆ. ಉಳಿದದ್ದೆಲ್ಲ ಸರಿಯಾಗಿದೆ. ಶ್ರೀ, ವಾಕ್, ಸ್ಮೃತಿ, ಮೇಧಾ, ಧೃತಿ, ಕ್ಷಮ ಉಳಿದ 6 ಹೆಸರುಗಳು ಸರಿಯಾಗಿದೆ. 7ನೇದ್ದು ಅಂದ್ರೆ ಮೊದಲನೇ ಹೆಸರು ಇವರು ಕಾಂತಿ ಅಂತಾರೆ, ಅವರು ಕೀರ್ತಿ ಅಂತಾರೆ. ಅವರು ಅಲ್ಲಿಲ್ವಾ? ಇಲ್ಲ, ಫಸ್ಟ್ ಶ್ರದ್ಧಾ ಇಲ್ವೇ ಇಲ್ಲಿ ಇಲ್ಲ, ರೈಟ್? ಶ್ರದ್ಧಾ ಅಂಬುದು. ಆಮೇಲೆ ನೆಕ್ಸ್ಟ್ ಹೆಸರು ಬಂದು ಮೈತ್ರಿ ಎಂಬುದು ಇಲ್ಲ, ರೈಟ್? ಆಮೇಲೆ ಬಂದು ದಯಾ, ರೈಟ್? ದಯಾವು ಇಲ್ಲಿ ಎಲ್ಲಿ ಇದೆ ನಿಮಗೆ? ದಯಾ ಇಲ್ಲವೇ? ಅದು ಬಿಡಿ, ಮುಂದೆ ಹೇಳಿ ಯಾರ್ಯಾರಿದ್ದಾರೆ.
ಶಾಂತಿ. ಒಂದ್ ನಿಮಿಷ. ಹೇಳಿ. ಆಮೇಲೆ ತುಷ್ಟಿಹಿ, ಆಮೇಲೆ ಬಂದು ಪುಷ್ಟಿಹಿ, ಕ್ರಿಯಾ, ಉನ್ನತಿ, ಬುದ್ಧಿಹಿ, ಮೇಧ ಬಂತು. ತಿದೀಕ್ಷಾ, ಹ್ರೀಹಿ, ಮೂರ್ತಿ ದೇವಿ ರೈಟ್. ಸೊ ಬಂದು ಅಷ್ಟೇ. ಇರೋದಿಲ್ಲ ಇಲ್ಲಿ. 13 ಇವರು ಬೇರೆಯವರು ಬೇರೆ ಇನ್ನೊಂದ್ ಟೈಮಲ್ಲಿ ಹೇಳಿರ್ಬೋದು. ಅದಲ್ಲದೆ ಬೇರೆ ಮಕ್ಕಳು ಇದ್ರಲ್ಲ. ಓಕೆ. ಸೊ ಅಲ್ಲಿ ಬಂದು 16 ಮಕ್ಕಳು ರೈಟ್. 13 ಬಂದು ಧರ್ಮರಾಜನಿಗೆ ಕೊಡ್ತಾರ, ಒಂದು ಅಗ್ನಿ ದೇವರಿಗೆ ಕೊಡ್ತಾರ, ಒಂದು ಬಂದು ರುದ್ರದೇವರಿಗೆ ಅವತ್ತ ಅಲ್ವಾ. 16 ಮಕ್ಕಳು ಅವ್ರಿಗೆ ಆಗ ಅಲ್ಲಿ ರೈಟ್. ರುದ್ರದೇವರಿಗೆ ಒಂದು, 13 ಧರ್ಮರಾಜನಿಯ, ಒಂದು ಬಂದು ಅಗ್ನಿ, ಒಂದು ಬಂದು ಪಿತೃದೇವರಿಗೆ ಒಂದು ಅವತ್ತ. ಅಲ್ಲಿ ಆ ಇದುವೇ ಪರಂಪರೆ ಬೇರೆ. ಸೊ ಇದು ಬಂದು ಇದು ಯಾರು ಹುಟ್ಟುತ್ತಾರೆ ಅಂತ ತಿಳಿಲ್ಲ ಆಗ ಅಲ್ವಾ. ನೋಡ್ಬೇಕು, ಅದು ಕೆಲವು ಮನ್ವಂತರ ವ್ಯತ್ಯಾಸದಲ್ಲೂ ಇರುತ್ತೆ. ಆಗ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತೆ ನಾಳೆ ನೋಡೋಣ. ನಮಸ್ಕಾರ. ಹರಿ ನಮಸ್ಕಾರ. ನಮಸ್ಕಾರ.